ಜನರು ನಾನು ಯಾರಿಗೂ ಹೆದರಲ್ಲ, ದೇವ್ರಿಗೆ ಹೆದರ್ತೀನಿ ಅಂತಾರೆ. ಅಲ್ಲೇ ಅವರು ತಪ್ಪು ಮಾಡೋದು. ದೇವ್ರನ್ನ ನೋಡಿ ಹೆದರಬೇಕಾಗಿಲ್ಲ, ಪ್ರೀತಿಸಬೇಕು. ಹೆದರಿಕೆ ಯಾಕೆ? ಆ ಪ್ರೀತಿ ಪ್ರೇಮ ದೇವರ ಬಗ್ಗೆ ಎಲ್ಲಿದೆ ಅಂದರೆ, ಇಟ್ಸ್ ಎ ಡೀಪ್ ಸೆನ್ಸ್. ನಿಮ್ಮ 5 ಇಂದ್ರಿಯಗಳನ್ನು ಮೀರಿದ ಒಂದು ಆಳದ ಸೆನ್ಸ್, ನಿಮ್ಮ ಅರಿವಿಗೆ ಆ ಪ್ರೇಮ ಫೀಲ್ ಆಗುತ್ತೆ. ಭಗವಂತನ ಫೀಲ್ ಮಾಡಬೇಕು, ಆ ಪ್ರೇಮ ಅಲ್ಲಿದೆ. ನೋಡಿ, ಮಹಾದೇವ ಕೂಡ ಒಂದು ರಾಧಾ ಕೃಪಾ ಕಟಾಕ್ಷ ಅಂತ ಒಂದು ಶ್ಲೋಕ ಇದೆ. ಅದರಲ್ಲಿ ಮಹಾದೇವ ರಾಧೆಗಾಗಿ ಪ್ರೀತಿಯಿಂದ ಹಾಡ್ತಾನೆ. ಯಾರು? ಮಹಾದೇವ. ಅವನು ಬೃಂದಾವನಕ್ಕೆ ಬಂದಾಗ ಅಲ್ಲಿ ಒಂದು ಸೆಕ್ಯೂರಿಟಿ ಥರ ರಾಧೆ ತಂದೆ ನಿಂತಿರ್ತಾನೆ. ಯಾಕೆ ನಿಂತಿದ್ದಾನೆ ಅಂದರೆ, ಆ ಟೈಮ್ನಲ್ಲಿ ಕೃಷ್ಣ ಅಲ್ಲಿರಲ್ಲ, ಅವನು ಬೃಂದಾವನ ಬಿಟ್ಟು ಹೋಗಿರ್ತಾನೆ. ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ ಯಾವ ಸ್ಥಿತಿನಲ್ಲಿ ಇರ್ತಾರೆ. ಮಹೇಶ್ವರ ಬಂದಿದ್ದಾನೆ. ಅವನು ಹೇಳ್ತಾನೆ, ಮಹಾದೇವ ಒಳಗಡೆ ಹೋದರೆ ಕೃಷ್ಣನ ಹೆಸರು ಹೇಳಬೇಡ, ಹೇಳಿದ್ರೆ ಎಲ್ಲ ಮೂರ್ಛೆ ಹೋಗ್ತಾರೆ. ಅವನ ಹೆಸರು ಯಾರಿಗಾರು ಕೇಳಿದ್ರೆ ಅವನ ನೆನಪು ಬಂದ್ಬಿಡುತ್ತೆ ನೀನು ಅಂತ ಹೇಳಿದಾಗ, ಇವನು ಆ ಟೈಮ್ನಲ್ಲಿ ಒಳಗಡೆ ಹೋದಾಗ, ಅದಕ್ಕೆ ಬೃಂದಾವನದಲ್ಲಿ ಇವತ್ತೂ ಕೂಡ ರಾಧೆ 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 ಅಂತಾರೆ. ಅವನು ರಾಧೆ ಅಂದ್ಕೊಂಡು ಹೋಗ್ತಾನೆ ಒಳಗಡೆ. ರಾಧೆ ಅಂದ್ಕೊಂಡು ಹೋಗು, ಕೃಷ್ಣ ಅನ್ಬೇಡ. ಈ ಕೃಷ್ಣ ಅಂದ ತಕ್ಷಣ ಅವ್ರಿಗೆ ಕೃಷ್ಣ ಬಿಟ್ಟು ಹೋಗಿದ್ದವರಿಗೆ ಆ ವಿರಸ ಬಂದ್ಬಿಡುತ್ತೆ, ವಿರಹ ಅಂತ. ಹಾಗೆ ನಾವು ತಿಳ್ಕೋಬೇಕು. ಯಾಕೆ ಇವಾಗ ಬೇರೆ ಕಡೆ ಕೃಷ್ಣ ಕೃಷ್ಣ ಜೈ 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 ಕೃಷ್ಣ ಜೈ ಜೈ ಕೃಷ್ಣ ಅಂತಾರೆ, ಈ ಊರಿನಲ್ಲಿ ಮಾತ್ರ ರಾಧೆ ರಾಧೆ ಅನ್ನೋದು ಯಾಕೆ ಅಂದರೆ, ಮಹಾದೇವ ರಾಧೆ ಅಂತ ಕರೆದ, ರಾಧೆ ಶ್ಯಾಮ ಅಂತ ಕರೆದ, ಹಾಡ್ದ ಅಂತ. ಅವನ ಪ್ರೀತಿ ಆ ರೀತಿ ವ್ಯಕ್ತವಾಯ್ತಲ್ಲ, ಅವನು ಕೂಡ ಹೃದಯದಲ್ಲಿ ರಾಧೆಯನ್ನು ಭಾವಿಸ್ಕೊಂಡ. ನಮ್ಮಲ್ಲಿ ಬರಬೇಕಾಗಿರೋದು ಎಮೋಷನ್ ಈಸ್ ರಾಧಾ. ಧಾರ 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 ಧಾರೆಯಾಗಿ ಬರಬೇಕು, ಅದನ್ನು ರಾಧೆಯಾಯಿತು. ಧಾರ ರಾಧಾ. ಏನು ಧಾರ? ಭಕ್ತಿ ಧಾರ.